ಪಾವಗಡ ತಾಲೂಕಿನ ನಾಗೇನಹಳ್ಳಿ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಭೇಟಿ ನೀಡಿ ಗ್ರಾಮದ ಕುಂದುಕೊರತೆಗಳ ಬಗ್ಗೆ ಸ್ಥಳೀಯರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಈ ಹಿಂದೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು, ಅದು ಈಗ ಬಗೆಹರಿದಿದೆ. ಈಗ ಪ್ರತಿದಿನ ನೀರು ಬರುತ್ತಿವೆ. ಗ್ರಾಮದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಕಾಯಿನ್ ಸಿಸ್ಟಮ್ ಅಳವಡಿಸಬೇಕೆಂದು ಮನವಿ ಮಾಡಿದರು. ಇದಕ್ಕೆ ಕಾಯಿನ್ ಸಿಸ್ಟಮ್ ಅಳವಡಿಕೆ ಮಾಡಲು ಕುಡಿಯುವ ನೀರು ವಿಭಾಗದ ಎಂಜಿನಿಯರ್ ಬಸವಲಿಂಗಪ್ಪ ಅವರಿಗೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. ಗ್ರಾಮದಲ್ಲಿ ರಸ್ತೆ ಬದಿಯಲ್ಲಿದ್ದ ತಿಪ್ಪೆ ಮತ್ತು ಕಸದ ರಾಶಿಗಳನ್ನು ಕಂಡ ಅವರು ಸಮರ್ಪಕವಾಗಿ ಗ್ರಾಮದಲ್ಲಿ ಕಸ ವಿಲೇವಾರಿ ಮಾಡಬೇಕು. ಈ ರೀತಿ ಇದ್ದರೆ ಜನರಿಗೂ ಕಾಯಿಲೆಗೆ ತುತ್ತಾಗುತ್ತಾರೆ. ಜನವಸತಿ ಪ್ರದೇಶಗಳನ್ನು ಸ್ವಚ್ಛವಾಗಿಡಬೇಕು. ಗ್ರಾಮೀಣ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸಬೇಕೆಂದು ಪಿಡಿಒ ಸುದರ್ಶನ್ಗೆ ಖಡಕ್ ಸೂಚನೆ ನೀಡಿದರು. ಈಗ ಏನು ಇಶ್ಯೂ ಇದೆ ಅದನ್ನು ಹೇಳಿ, ನಾವು ಅದಕ್ಕೆ ಬಂದಿರೋದು. ಇಶ್ಯೂ ಅಂತಂದ್ರೆ ಇಶ್ಯೂ ಅನ್ನೋದೇನಿಲ್ಲ, ಒಂದೂವರೆ ದಿನ ನೀರು ಬಂದಿಲ್ಲ. ಆ ಒಂದು ಕೂಡ ಒಂದೂವರೆ ದಿನ ಮಾತ್ರ ನೀರು ಬಂದಿಲ್ಲ. ಆ ಒಂದು ಕೆಟ್ಟೋದ್ರೆ ಸಮಸ್ಯೆ ಆಗೋದಿಲ್ಲ. 4 ಮನೆ ಸಮಸ್ಯೆ ವಾಟರ್ ಸಪ್ಲೈ ಟಿಸಿಗೆ 3 ಜನ ರೈತರು ಹಾಕೊಂತಾರೆ. ಲೋ ವೋಲ್ಟೇಜ್ ಆಗಿ ಕೆಟ್ಟು ಹೋಗ್ತಾ ಇದೆ. ನಾವು ಇವ್ರಿಗೆ ಮೆಕ್ಯಾನಿಕ್ಗೆ 1 ವರ್ಷಕ್ಕೆ ಇಷ್ಟ ಅಂತ ಕೊಡ್ತೀವಿ. ಅವರು ಹಿಂಗ್ ಮಾಡಿದ್ರೆ ಹೆಂಗನ ದಿನಾಗಲೂ 3 ಜನ ಹಾಕೊಂಡ್ರೆ ಅದು 25 ಕೆಜಿದು ಸುಟ್ಟೋದ್ರೆ ನಾನೇನ್ ಮಾಡೋದು ಅಂತ ಅವ್ರು ಬಾಯಿ ಪಡ್ಕೊಂತಾರೆ. ಆದ್ರೂ ಕೂಡ ಸರಿಪಡಿಸಿ ಇದು ಮಾಡ್ತಾ ಇದ್ದಾರೆ. ಸಮಸ್ಯೆ ಈಗ ಒಂದು ಬೇಸಿಗೆ ಕಾಲದಲ್ಲಿ ಮೋಟರ್ ಸುಟ್ಟೋದ್ರೆ ಅದನ್ನು ಇಮಿಡಿಯೇಟ್ ರಿಪೇರಿ ಮಾಡಿಸ್ಬೇಕು, ನೀರು ಕೊಡಬೇಕು ಅಂತ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಮಾಡಿದ್ದಾರೆ ಮೇಡಮ್. ಅದು ಯಾಕೆ ಡಿಲೇ ಮಾಡ್ತೀರಾ? ಡಿಲೇ ಆಗಿಲ್ಲ ಮೇಡಮ್. ಒಂದು ದಿವಸ ಅವ್ರು ತಗೊಂಡೋಗಿ ಸಂಡೇ ಅವತ್ತು ಟೇಬಲ್ ಸಿಕ್ಕಿಲ್ಲ ಅಂತ ಸ್ವಲ್ಪ ಡಿಲೇ ಆಗಿ ಸಂಜೆ ಹಾಕಿದ್ದಾರೆ. ಇಲ್ಲ, ಆ ಥರ ಎಲ್ಲ ಆಗೋದಕ್ಕೆ ಸಾಧ್ಯ. ಒಂದೂವರೆ ದಿನ ಲೇಟ್ ಆಗಿದೆ ಮೇಡಮ್. ಸ್ಟ್ಯಾಂಡ್ ಬೈ ಮೋಟರ್ ಒಂದೂವರೆ ದಿನ ಲೇಟ್ ಆಗಿದೆ. ಅದು ಅಲ್ಲಿ ಲೋ ವೋಲ್ಟೇಜ್ ರನ್ ಆಗಿ ಒಂದು ಕೇಸಲ್ಲಿ ಹೋಗಿ ಅದು ವರ್ಕ್ಶಾಪಲ್ಲೇ ಲೇಟಿಂಗ್ ಮಿಷನಲ್ಲಿ ತಗೊಂಡು ಬರೋದು. ಈಗ ನಿಮಗೆ ಗ್ರಾಮ ಪಂಚಾಯತಿಯಲ್ಲಿ ಕೊಟ್ಟು ನಿಮಗೋಸ್ಕರ 50% ಇರಲೇಬೇಕು. ಬೇಸಿಗೆ ಕಾಲದಲ್ಲಿ ತುರ್ತಾಗಿ ಈ ಥರ ಸಂದರ್ಭ ಬಂದಾಗ ನಾವು ಮಾಡಲೇಬೇಕಲ್ವಾ? ಆಯ್ತು, ಈಗ ನೀರು ಬರುತ್ತಲ್ಲ ರಿಪೇರಿ ಮಾಡಬೇಕು ಅಂತ. ಇಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ನಮಗೆ ಹೇಳಿ. ಸರಿ ಮೇಡಮ್, ನಾವು ಕಳಿಸ್ತೀವಿ ಮೇಡಮ್. ಎಲ್ಲ ಮಾಡಿ ಎಷ್ಟು ದಿವಸ ಆಯ್ತಪ್ಪ? ಇದು ಏನು ಫಂಡು? ಏನೋ ಒಂದು ಉತ್ತರ ಕೊಡೋಕ್ಕೆ ಅಂತೂ ಇದು ಮಾಡ್ತೀರಪ್ಪ, ಬಟ್ ನೋಡಿ ಇಲ್ಲಿ ಎಷ್ಟು ಕೆಟ್ಟದಾಗಿದೆ ಅಂತ. ಮತ್ತು ಗಾಂಧಿ ಬೇದಿ ಎಲ್ಲ ಆದರೆ ಯಾರು ಜವಾಬ್ದಾರಿ ತಗೊಳ್ತೀರಾ? ದಿಸ್ ಈಸ್ ನಾಟ್ ನೈಸ್. ಮಧುಗಿರಿ ಎಸಿ ಗೋಟೂರು ಶಿವಪ್ಪ, ತಹಶೀಲ್ದಾರ್ ಡಿಎನ್ ವರದರಾಜು ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಹಾಜರಿದ್ದರು. ವರದಿ ಅನಿಲ್ ಯಾದವ್, ಮೀಡಿಯಾ ನೆಟ್ವರ್ಕ್ ಕನ್ನಡ, ಪಾವಗಡ. ಮೀಡಿಯಾ ನೆಟ್ವರ್ಕ್.